ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಾನು ನಿಮಗೆ ಒನಿಡಾ 6.5 kgs ವಾಷಿಂಗ್ ಮಷಿನ್ನ ಹೇಗೆ ಯೂಸ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಒನಿಡಾ ಕಂಪ್ನಿಯ ವಾಷಿಂಗ್ ಮಷಿನ್ ಇದು 6.5 kgಯಷ್ಟು ಬಟ್ಟೆಯನ್ನು ಹಿಡಿಯುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಒನಿಡಾ ಲಿಲಿಪುಟ್ ವಾಷಿಂಗ್ ಮಷಿನ್ ಅಂತಲೇ ಕರೀತಾರೆ. ಇದನ್ನು ಈಗ ಯೂಸ್ ಮಾಡೋದನ್ನು ನೋಡೋಣ ಬನ್ನಿ. ವಾಟರ್ ಇನ್ಲೆಟ್ಗೆ ಅಂತ ಒಂದು ಪೈಪನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಹೀಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇದು ನಮಗೆ ಹೇಗಿದೆ ಅಂತಂದರೆ ಜಸ್ಟ್ ರಿಮೂವಬಲ್ ಇದೆ. ಸೊ ನೀವು ಹೀಗೆ ಇಲ್ಲಿಂದನಾದರೂ ಇದನ್ನು ಕನೆಕ್ಟ್ ಮಾಡ್ಕೋಬೋದು, ಅಥವಾ ಇಲ್ಲ ಅಂದರೆ ನೀವು ಜಸ್ಟ್ ಇದನ್ನು ಎತ್ಬಿಟ್ಟು ಬಕೆಟಿಂದ ಡೈರೆಕ್ಟಾಗಿ ಆದರೂ ನೀರನ್ನು ಹಾಕೋಬೋದು. ಸೊ ನೀರನ್ನು ಹಾಕಿ ಇಲ್ಲಿಂದನೇ ನೀವು ಪೌಡರ್ ಆಗಲಿ ಲಿಕ್ವಿಡ್ ಆಗಲಿ ಡೈರೆಕ್ಟಾಗಿ ಹಾಕುವಂಥದ್ದಿದು. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ವಾಶ್ ಟೈಮರು. ಇದು ವಾಶ್ ಟೈಮರಲ್ಲಿ ಬಂದುಬಿಟ್ಟು 3 minutes, 6 minutes, 9 minutes, 12 minutes ಆ್ಯಂಡ್ 15 minutes. ಇಲ್ಲಿ ಕಾಣಿಸ್ತಿರ್ಬೋದು ಸೈಕಲ್ ಸೆಲೆಕ್ಟರ್ ಅಂತ. ಸೊ ಇದರಲ್ಲಿ ನಾರ್ಮಲ್, ಹೆವಿ ಮತ್ತು ಡ್ರೈನ್ ಅಂತ ಇದೆ. ಸೊ ನೀವು ನಾರ್ಮಲ್ ಆಗಿ ಡೈಲಿ ಯೂಸ್ ಮಾಡ್ತಿರೋಂಥ ಬಟ್ಟೆಗಳನ್ನ ಹಾಕಬೇಕಾದ್ರೆ ನಾರ್ಮಲ್ಗೆ ಇಟ್ಕೋಬೋದು. ಸ್ವಲ್ಪ ಹೆವಿಯನ್ನು ಹಾಕ್ತಾ ಇದೀವಿ ಅಂದರೆ ಬೆಡ್ಶೀಟ್ ಇರ್ಬೋದು, ಈ ಥರ ಬಟ್ಟೆಗಳನ್ನ ಹೆವಿ ಬಟ್ಟೆಗಳನ್ನ ಹಾಕ್ತಿದ್ದೀವಿ ಅಂದರೆ ಹೆವಿಗೆ ಇಟ್ಕೋಬೋದು. ಸೊ ಬಟ್ಟೆ ಎಲ್ಲ ಒಗೆದು ಆದಮೇಲೆ ಬಟ್ಟೆ ಒಣಗಿಸ್ಬೇಕು ಅಂತಂದರೆ ನೀವು ಜಸ್ಟ್ ನಾಬ್ನ ಡ್ರೈನ್ಗೆ ಶಿಫ್ಟ್ ಮಾಡ್ಕೋಬೋದು. ಸೊ ಡೈಲಿ ಯೂಸ್ಗೆ ನಾವು ಜಾಸ್ತಿ ಹಾಕೋದ್ರಿಂದ ಈ ನಾಬ್ನ ನಾವು ನಾರ್ಮಲ್ಗೆ ಇಟ್ಟಿದ್ರೆ ಸಾಕು. ಒನ್ಸ್ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಇದಕ್ಕೂ ಕೂಡ ಅಲಾರಾಮ್ ಇದೆ, ಎಲ್ಲ ವಾಷಿಂಗ್ ಮಷಿನ್ಗೆ ಇದ್ದ ಹಾಗೆ. ಸೊ ಅಲಾರಾಮ್ ಆದಮೇಲೆ ಇನ್ನು ಈ ಪಾರ್ಟಿಗೆ ಬಂದರೆ, ಈ ಪೈಪು ಏನು ಅಂತಂದರೆ ವಾಟರ್ ಔಟ್ಲೆಟ್ ಅಂತಂದರೆ ಹಾಕಿರುವಂತಹ ನೀರು ಈ ಒಂದು ಪೈಪಿಂದ ಹೊರಗೆ ಹೋಗುತ್ತೆ. ನಾನು ತೋರಿಸಿದೆ ಅಲ್ವಾ ನಿಮಗೆ ಡ್ರೈನ್ ಅಂತ. ಸೊ ಎಲ್ಲ ಬಟ್ಟೆನ ಒಗೆದು ಆದಮೇಲೆ ನಾಬ್ನ ಡ್ರೈನ್ಗೆ ಇಟ್ಬಿಟ್ಟು ಇದನ್ನು ನಾವು ಕೆಳಗಡೆ ಬಿಟ್ಟರೆ ನೀರು ಹೋಗ್ತದೆ. ಇಲ್ಲ ಅಂತಂದರೆ ಯೂಶ್ವಲಿ ನಾವು ಫಿಕ್ಸ್ ಮಾಡ್ತೀವಿ ಅಲ್ವಾ ಹೊರಗಡೆ ಹೋಗೋಕ್ಕೆ ನೀರು ಅಂತ, ಆ ಪೈಪ್ಗೂ ಕೂಡ ನಾವು ಫಿಕ್ಸ್ ಮಾಡಿ ಕೈ ಬಿಡ್ಬೋದು. ಸೊ ಈ ಥರ ನೋಡ್ಬೋದು, ಈ ಥರನಾದರೂ ಮಾಡ್ಕೊಬೋದು ಅಥವಾ ಹೊರಗಡೆನಾದರೂ ಬಿಡ್ಬೋದು. ಸೊ ಪೂರ್ತಿಯಾದ ಔಟ್ಲುಕ್ ನಿಮಗೆ ತೋರಿಸ್ತಾ ಇದ್ದೀನಿ. ಒನಿಡಾ ಲಿಲಿಪುಟ್ ವಾಷಿಂಗ್ ಮಷಿನ್ ನಿಮಗೆ ಇಷ್ಟೇ ಬರುತ್ತೆ. ಬನ್ನಿ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ನೋಡ್ತಿರ್ಬೋದು ನೀರು ಬೀಳ್ತಾ ಇದೆ. ನಾನು ಪೌಡ್ರನ್ನು ಕೂಡ ಮೇಲಿಂದ ಹಾಕಿದ್ದೀನಿ. ಸೊ ಬುರುಗಾಗ್ತಾ ಇದೆ. ಬಟ್ಟೆ ಹಾಕಿದ್ದೀವಿ, ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ನಾಬು ಟರ್ನ್ ಆಗ್ತಾ ಇದೆ. ಸೊ ಟೈಮ್ ಆದಂಗೆ ತಾನೇ ನಾಬು ಚೇಂಜ್ ಆಗ್ತಾ 0ಗೆ ಬಂದು ನಿಂತ್ಕೊಂಡು ಅಲಾರಾಮ್ ಹೊಡೆಯುತ್ತೆ. 0ಗೆ ಬಂದಿದೆ, ಅಲಾರಾಮ್ ಹೊಡಿತಾ ಇದೆ. ಸೊ ಇಲ್ಲಿ ನಾಬನ್ನು ಡ್ರೈನಿಗೆ ಟರ್ನ್ ಮಾಡ್ಕೋಬೇಕು. ಅಲ್ಲಿಂದ ಇದನ್ನ ಪೈಪನ್ನು ಕೆಳಗೆ ಬಿಡ್ಬೋದು, ಅಥವಾ ಅದ್ರದ್ದು ಪಾಯಿಂಟ್ ಎಲ್ಲಿದೆ ಅಲ್ಲಿ ಬಿಟ್ರೂ ಕೂಡ ನೀರು ಹೊರಗಡೆ ಬಿಡುತ್ತೆ. ನೀರೆಲ್ಲ ಹೊರಗಡೆ ಹೋಗಿ ಬಟ್ಟೆ ಮಾತ್ರ ಉಳಿದಿದೆ. ಈಗ ನಾವು ಬಟ್ಟೆನ ಹೊರಗೆ ತಗೊಂಡು ಒಣಗಾಕಿದ್ರೆ ಮುಗಿದೋಯ್ತು. ಹೀಗೆ ಇನ್ನಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು.